ಎಲ್ಲ ದಾನಗಂಟ ಅನ್ನದಾನವೇ ಗೊಪ್ಪ ಅಂತ. ಇದು ಒಳ್ಳೆ. ನನಗೆ ಗಾಡ್ ಗಿವ್ ಎಷ್ಟೊಂದು ಇದೆ. ಐ ಕ್ಯಾನ್ ಸ್ಪೀಕ್ ನಿಯರ್ಲಿ 14 ಲ್ಯಾಂಗ್ವೇಜಸ್. ಐ ನೋ ಅಬೌಟ್ 365 ಬಿಸ್ನೆಸ್. ಬಟ್ ಪ್ರೆಸೆಂಟ್ ಮೈ ಲೈಫ್ ಜಸ್ಟ್ beggar is better than me. ಹಾಯ್ ಎಲ್ಲ ನಮಸ್ತೆ ಇದ್ದಿದ್ರೆ ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಏನು ನೋಡ್ತಾ ಇದ್ರೆ ನನ್ನ ಹಿಂದ್ಗಡೆ ಯಾವುದೋ ಒಂದು ಮದುವೆ ನಡೆದಿಲ್ಲ. ಇದು ಜೈನ್ ಪ್ಲಾಜಾ ಅಂತ ಹೇಳ್ಬಿಟ್ಟು ಈ ಪ್ಲೇಸಲ್ಲಿ ಅನ್ನದಾನ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಅನ್ನದಾನ ಅಂದ ತಕ್ಷಣ ಏನೋ ರೈಸ್ ಪಲಾವ್ ಆಗಿರ್ಬೋದು, ರಾಯ್ತ ಆಗಿರ್ಬೋದು, ಇಲ್ಲ ಅನ್ನ ಸಾಂಬಾರು ಆಗಿರ್ಬೋದು. ಅಷ್ಟೇ ಅಲ್ಲ, 10 ರಿಂದ 12 ಐಟಮ್ನ ಕೊಡ್ತಾಯಿದ್ದಾರೆ. ನೋಡಿ, ಯಾರು ಬಡ್ಸೋಕ್ಕೆ ಅಂತಲೇ ನೋಡಿ 8-9 ಜನ ಇದ್ದಾರೆ ಬಡ್ಸೋಕ್ಕೆ ಅಂತಲೇ. ಎಷ್ಟು ಅಂದರೆ ಇದು ಒಂದು ಗಾಂಧಿನಗರ, ಇಲ್ಲಿ ಕ್ರೌಡ್ ಇರುವಂತಹ ಒಂದು ಏರಿಯಾ ಇದು. ಈ ಏರಿಯಾದಲ್ಲಿ ಈ ರೀತಿಯ ಅನ್ನದಾನ ಮಾಡ್ತಾಯಿದ್ದಾರೆ ಅಂದರೆ ಒಂದು ರೀತಿ ಗ್ರೇಟ್ ಅಂತಲೇ ಹೇಳ್ಬೋದು. ಒಂದು ಬಾಳೆಹಣ್ಣಿಂದ ಹಿಡಿದು ಸ್ವೀಟಿಂದ ಹಿಡಿದು, ಅದೇ ರೀತಿ ಪೂರಿ, ಅದೇ ರೀತಿ ಬಾಜಿ ಆಗಿರ್ಬೋದು, ಅದೇ ರೀತಿ ಇನ್ನೂ ಹಲವಾರು ಇದೆ. ರೈಸ್ ಸಾಂಬಾರು ಇದೆ, ಎಲ್ಲ ಥರನೂ ಇದೆ. ಒಂದು ಒಳ್ಳೆ ರೀತಿಯಲ್ಲಿ ಕೊಡ್ತಾಯಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಅದೇ ರೀತಿ ಇವರು ಪ್ರತಿ ಶನಿವಾರ ಎಷ್ಟೋ ವರ್ಷಗಳಿಂದ ಕೊಡ್ತಾಯಿದ್ದಾರೆ. ಕ್ರೌಡ್ ಹೆಂಗಿದೆ ಅಂದರೆ 1 ಕಿಲೋಮೀಟ್ರ್ವರೆಗೂ ಕ್ಯೂ ನಿಂತಿದೆ. ಅದನ್ನು ನೋಡ್ಕೊಂಡ್ಬಂದ್ವಿ. 1 ಕಿಲೋಮೀಟ್ರ್ವರೆಗೂ ಕ್ಯೂ ಇದೆ. 1000ಕ್ಕಿಂತ ಹೆಚ್ಚು ಜನಕ್ಕೆ ಇವರು ಕೊಡ್ತಾಯಿದ್ದಾರೆ. ಬನ್ನಿ ಮಾತಾಡ್ಸೋಣ, ತಿಂದವ್ರು ಏನಂತಾರೆ, ಅದೇ ರೀತಿ ಇವ್ರು ಏನಂತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹಲೋ, ನಮಸ್ಕಾರ. ನಮ್ಮ ಹೆಸರು ಪ್ರವೀಣ್ ಭಾಯ್ ಅಂತ. ಈ ಬೆಂಗಳೂರಿನಲ್ಲಿ ಮಾರ್ವಾಡೀಸ್, ಸಿಂಧೀಸ್, ಗುಜರಾತೀಸ್, ಮರಾಠೀಸ್ 90% ಜನ ಗೊತ್ತಿದೆ. ಅಷ್ಟು ಪರಿಚಯ ಇದ್ರೇ ನಮ್ಮ ಕರ್ಮ ಯಾವ ಥರ ಇದ್ದರೆ, ನಮ್ಮ ವೈಫ್ ಇಲ್ಲ 35 ವರ್ಷದಿಂದ. ನನ್ನ ಮಕ್ಕಳು ಲವ್ ಮ್ಯಾರೇಜ್, ಪಪ್ಪಗೆ ನೋಡೋಕ್ಕೆ ಆಗಲ್ಲ. ಅದು ಬಿದ್ದಿನ ಈ ಥರ ನಾವು ಬದುಕಿದ್ದೀನಿ, ಏನು ಮಾಡೋಕ್ಕೆ ಆಗಲ್ಲ. ನನಗೆ ಹೋಟೆಲ್ನಲ್ಲಿ ಈ ಥರ ಊಟ ಸಿಕ್ಕಲ್ಲ. ಅದಕ್ಕೆ ಇಲ್ಲಿ ಭಂಡಾರ ಇದ್ದಾರಲ್ಲ, ನಾನು ಹೋಗ್ತೀನಿ. ನನಗೇನು ನಾಚಿಕೆ ಇಲ್ಲ. ಯಾಕೆ ನೋಬಡಿ ಬಾದರ್ ಫಾರ್ ಮೀ, ವೈ ಶುಡ್ ಐ ವಾಂಟ್ ಟು ಬಾದರ್ ಫಾರ್ ಎನಿಬಡಿ. ನಾನು ಇಷ್ಟು ಜೈನ ಸಮಾಜದಲ್ಲಿ ಇಷ್ಟೇ ಹೇಳ್ತೀನಿ, ನಮಗೆ ತಿರಸ್ಥಾನಲ್ಲಿ ಕೂತ್ಕೊಂಡು ಏನು ಕೆಲಸ ಇದ್ದರೆ ಕೊಡಿ ಅಂದರೆ, ಇಲ್ಲ ನಿಮಗೆ ವಯಸ್ಸಾಗಿದೆ, ಮುದುಕಾಗಿದ್ದೀರಾ, ಭಕ್ತಿ ಭಾವನ ಮಾಡಿ ಇದು ಮಾಡಿ ಅಂತ. ಸಲಹಾ ಆ್ಯಂಡ್ ಸುಜಾವ್ ಸಬ್ ಆದ್ಮಿ ದೇಂಗ, ಲೇಕಿನ್ ಸಹಯೋಗ ಯಾರು ಕೊಡೋಲ್ಲ. ನನಗೆ ಗಾಡ್ ಗಿವ್ ಎಷ್ಟೊಂದು ಇದೆ. ಐ ಕ್ಯಾನ್ ಸ್ಪೀಕ್ ನಿಯರ್ಲಿ 14 ಲ್ಯಾಂಗ್ವೇಜಸ್. ಐ ನೋ ಅಬೌಟ್ 365 ಬಿಸ್ನೆಸ್. ಬಟ್ ಪ್ರೆಸೆಂಟ್ ಮೈ ಲೈಫ್ ಜಸ್ಟ್ beggar is better than me. ಅಷ್ಟರಲ್ಲಿ ಹೇಳ್ತೀನಿ. ಮತ್ತು ನಮಗೆ ಸ್ವಲ್ಪ ದೇವ್ರಿಗೆ ಪ್ರಾರ್ಥನೆ ಮಾಡಿ. ಐ ಟ್ರಸ್ಟ್ ಇನ್ ದ ಗಾಡ್. ದವಾ ಮೇ ಅಸರ್ ನೀ ಹೈ, ದುವಾ ಮೇ ಅಸರ್ ಹೈ, ಆ ಥರ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈ ವಿಡಿಯೋ ಕೊಡ್ತಾಯಿದ್ದೀನಿ. ಅದರಿಂದ ಯಾರಿಗೇನ ಭಾವನೆ ಬಂದರೆ, ನಾವೇ ನೋಡ್ಕೊಡೋಣ, ನಮ್ಮ ಅಣ್ಣವರು, ನಮ್ಮ ತಂದೆಯವರು, ನಮ್ಮ ತಾತವರು, ಬನ್ನಿ, ನಮ್ಮ ಫೋನ್ ನಂಬರ್ ಇವ್ರ ಹತ್ರ ಕೊಡ್ತೀನಿ, ತಗೊಳ್ಬೋದು. ದಯವಿಟ್ಟು ಯಾರು ತಂದೆ ತಾಯಿಯನ್ನು ದೂರ ಮಾಡ್ಕೋಬೇಡಿ. ನಿಮಗೂ ಆ ಕಾಲ ಬರುತ್ತೆ. ಅದಕ್ಕಿಂತ ಮೊದಲೇ ಎಚ್ಚರದಿಂದ ಇರಿ. ಯಾರು ಪ್ರಸಾದನ ವೇಸ್ಟ್ ಮಾಡಬೇಡಿ. ದೇವಸ್ಥಾನಕ್ಕೆ ಹೋಗಿ, ಎಲ್ಲೋ ಹೋಗಿ ಒಂದು ತುತ್ತು ಅನ್ನನೂ ಚೆಲ್ಲಬೇಡಿ. ಇದೇ ನನ್ನ ರಿಕ್ವೆಸ್ಟು. ಎಷ್ಟು ದಿನದಿಂದ ಬರ್ತಾ ಇದ್ದಾರೆ ಇಲ್ಲಿ? ನಾನು ಬರಾಕತ್ತ ಒಂದು 3-4 ತಿಂಗಳಾಯ್ತು. ಅದಾಗ ಬರ್ತೀನಿ. ಏನೆಲ್ಲ ಕೊಡ್ತಾರೆ ಇಲ್ಲಿ? ಈಗೆಲ್ಲ ಕೊಟ್ಟಿದ್ದು ಎಲ್ಲ ಕೊಡ್ತಾರೆ. ಒಂದು ಮದುವೆ ಥರ ಕೊಡ್ತಾರಾ? ಹ್ಞೂ ತಾತ, ಅಣ್ಣ ನಿಜ. ಮದುವೆ ಅಂತಾರೆ, ಅಷ್ಟೊಂದು ಐಟಮ್ಸು ಫ್ರೀ ಕೊಡ್ತಾರೆ. ಹ್ಞೂ ಅಣ್ಣ, ಹೇಳ್ತೀರಾ ಅವರಿಗೆ? ಏನಿಲ್ಲ, ಸಂತೋಷ ಆಯಿತು. ಅವ್ರಿಗೂ ದೇವ್ರು ಕೊಡ್ತಾನೆ, ದೇವರು ಅವ್ರಿಗೆ ಕೊಡ್ತಾನೆ. ಆದರೆ ಇಲ್ಲಿ ಕುಡ್ದು ಬಂದು ಗಲಾಟೆ ಮಾಡ್ತಾರಲ್ಲ, ಅದೆಲ್ಲ ಗಲಾಟೆ ಇದು ಮಾಡಬೇಕು. ಎಷ್ಟೋ ಜನ ಬಡವರು ಅದಾರೆ, ಇಲ್ಲನಲ್ಲ. ಆದರೆ ಬೆಳಗ್ಗೆಯಿಂದ ದುಡಿತಾರೆ, ರಾತ್ರಿ ಕುಡಿದು ಗಲಾಟೆ ಮಾಡ್ತಾರೆ. ಈಗ ನೋಡಿ, ಇಲ್ಲೊಬ್ಬನ ಗಲಾಟೆ ಮಾಡ್ದ. ಇಲ್ಲಿ ಬಿಡಿ, ಅದು ಈಗ ಎಷ್ಟೋ ಜನಕ್ಕೆ ಎಷ್ಟೋ ಇರುತ್ತೆ, ಆದರೂ ಅವರು ಒಬ್ರಿಗೆ ಹೆಲ್ಪ್ ಮಾಡಲ್ಲ. ಇವ್ರು ನೋಡಿ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂದರೆ ಹೌದಣ್ಣ, ನಿಜ ನಿಜ. ಇದರಲ್ಲಿ ಹೇಗೆ ಅನಿಸ್ತಿದೆ ಅದೆಲ್ಲ? ಸಂತೋಷ ಆಯ್ತಣ್ಣ. ನಾವು ಒಳ್ಳೆ ಕುಟುಂಬದಿಂದ ಬಂದವರು. ನಾವು ದೇವಸ್ಥಾನದ ಪ್ರಸಾದ ಅಂತ ತಿನ್ನೋಕೆ ಬಂದಿದ್ದೀವಿ, ಅಷ್ಟೇ, ಏನಿಲ್ಲ. ಅಲ್ಲ, ಅದು ಪ್ರಸಾದ ಆದರೂ ಇಷ್ಟು ಜನಕ್ಕೆ ನೋಡಿ 1000 ಜನ ಮೇಲಿದ್ದಾರೆ. ಕ್ಯೂ ನೋಡ್ರೆ ಕಿಲೋಮೀಟರ್. ನೀವು ನೋಡಿ, ಹಂಗೆ ನೀವು ಕ್ಯೂ ನೋಡಿ. ಅದ್ರ ಗಲಾಟೆ ಮಾಡಬಾರ್ದು. ಕುಡಿಯೋದು ಸೇದೋದು ಬಿಟ್ಬಿಡಿ ಅಂತ ಹೇಳ್ಕೊತೀನಿ ಇಷ್ಟೇ. ನೀವೇನು ಮಾಡ್ತೀರಾ? ಪ್ರಸಾದ ವೇಸ್ಟ್ ಮಾಡಬೇಡಿ. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನಾನು ಹಂಗೆ ಮನೆಯಲ್ಲಿ ಕೆಲಸ ಮಾಡ್ತಾ. ಎಲ್ಲಿರೋದು? ಉತ್ತರಳ್ಳಿ. ಉತ್ತರಳ್ಳಿಯಿಂದ ಇಲ್ಲಿ ಬಂದ್ರಾ? ಇಲ್ಲಿ ಕೆಲಸ ಆಯಿತು. ಕೆಲಸಕ್ಕೆ ಇಲ್ಲಿ ಬರ್ತೀರಾ? ಇಲ್ಲ, ಸ್ವಲ್ಪ ಬೇರೆ ಕೆಲಸ ಆಯಿತು. ಬಂದಾಗ ಆದಾಗ ಬರ್ತೀವಿ. ಆದಾಗ ಬರ್ತಾ ಇರ್ತೀರಾ? ಸರಿ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು KS ಅನ್ನಪೂರ್ಣ ಅಂತೇಳಿ. ಇದು ಎಲ್ಲ ಅನ್ನದಾಸೋಹ ಆಯಿತು, ಒಳ್ಳೇದು, ಭಾರಿ ಒಳ್ಳೆಯದು ಕೊಟ್ಟಿದ್ದಾರೆ ಇವತ್ತು. ಹೌದಾ? ಏನೆಲ್ಲ ಕೊಟ್ಟಿದ್ದಾರೆ? ಪೂರಿ ಕೊಟ್ಟಿದ್ದಾರೆ, ಮತ್ತು ಕೇಸರಿ ಬಾತ್ ಕೊಟ್ಟಿದ್ದಾರೆ, ಉಪ್ಪಿಟ್ಟು ಕೊಟ್ಟಿದ್ದಾರೆ, ಅನ್ನ ಸಾಂಬಾರು ಕೊಟ್ಟಿದ್ದಾರೆ,
ಸ್ವೀಟ್ ಕೊಟ್ಟಿದ್ದಾರೆ. ಸ್ವೀಟ್ ಕೊಟ್ಟಿದ್ದಾರೆ, ಪಾಪಡಿಂದ ಹಿಡಿದು ಎಲ್ಲ ಕೊಟ್ಟು ಎಲ್ಲ ಕೊಟ್ಟಿದ್ದಾರೆ. ಪನ್ನೀರ್ ಕರಿ ಬೇರೆ ಕೊಟ್ಟಿದ್ದಾರೆ. ಹಾಂ, ಕರಿ ಕೊಟ್ಟಿದ್ದಾರೆ. ನೋಡಿ, ಮದುವೆ ಮನೆ ಊಟ ಥರ ಫ್ರೀ ಕೊಡ್ತಾ ಇದ್ದಾರೆ. ಫ್ರೀ ಕೊಡ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ? ಏನು ಅನಿಸ್ತದೆ? ಬಟ್ ಇದೇ ಹೇಳ್ಬೇಕಂದ್ರೆ ಸಮಾಜ ಸೇವೆ ಮಾಡೋದು ಇದು ಸಮಾಜ ಸೇವೆ. ಇದು ಬಿಟ್ಟು ನಾವು ಏನೋ ಮಾಡಿದ್ದೀವಿ ಹೆಸರು ಬರೋಕ್ಕೆ ಇದು ಮಾಡ್ಕೊಳ್ಳೋದು ಅದು ಸರಿ ಇಲ್ಲ, ಅದು ಬರಲ್ಲ. ಇಲ್ಲ ಅಲ್ಪ ಸ್ವಲ್ಪ ಮಾಡ್ಬಿಟ್ಟು ಹೆಸರು ಹೆಸರು ಹೇಳ್ಕೋಬೇಕು, ಬೋರ್ಡ್ ಹಾಕ್ಸ್ಕೋಬೇಕು, ದೊಡ್ಡದಾಗಿ ಶೈನಿಂಗ್ ಬರಬೇಕು, ಇಡೀ ವರ್ಲ್ಡ್ ನೋಡಬೇಕು, ಅದಲ್ಲ ಇದು ಸೇವೆ. ಏನಂತಂದರೆ ಮಾಡೋದನ್ನು ಬಲಗೈ ಮಾಡಿದ್ರೆ ಎಡಗೈ ಗೊತ್ತಾಗಬಾರ್ದು, ಅದು ಆಗಿದೆ. ಕ್ಯೂ ನೋಡುದು ಕಿಲೋಮೀಟರ್ ಗಟ್ಟಲೆ ಇದೆ, ಹೆಚ್ಚು ಕಮ್ಮಿ 1000 ಜನ ಮೇಲೆ ತಗೊಳ್ತಾರಂತೆ. ಅವು ಖಂಡಿತ ನಾನು ಅದಕ್ಕೆ ಇವಾಗ ಶನಿವಾರ ಯಾರು ಹೇಳಿದಕ್ಕೆ ಅದಕ್ಕೆ ಬಂದಿಲ್ಲ, ಅದು ಮಾಡಿದೆ ಅದಕ್ಕೆ ಇವಾಗ ಅದಕ್ಕೆ ನಿಮ್ಗೆ ಹೇಳಿದ್ದು. ಇದು ಒಳ್ಳೆ ಫಸ್ಟ್ ಇದೆ ಫಸ್ಟ್ ಹೌದು. ಇವಾಗ ಬರುವಾಗ ಇಲ್ಲಿ ಬಂದೆ, ನಾನು ಬೇರೆ ಲಾಯರ್ ಇದಕ್ಕಂತ ಬಂದೆ, ನೋಡಿದೆ ಇಲ್ಲಿ ಊಟ ಕೊಡ್ತಾರೆ, ಹೋಗಿ ಯಾಕೆ ಹೋಟೆಲ್ ಹೋದ್ರೆ ಸರಿ ತಾಳಪ್ಪ ಅಂದ್ಬಿಟ್ಟು ಬಂದೆ. ಫ್ರೀ ಅಂದ್ರೆ ಒಂದು ರೈಸ್ ಬಾತು ಅನ್ನ ಸಾಂಬಾರು ಕೊಡ್ತಾರೆ. ಬರೀ ಜಸ್ಟ್ ಮಾತ್ರ ಇವಾಗ ವಿಘ್ನೇಶ್ವರ ಒಂದು ಮಾಡಿದ್ರೆ ಏನು ಕೊಡ್ತಾರೆ, ಅಲ್ಲಿ ಕೊಟ್ಟರೆ ಉಪ್ಪಿಟ್ಟು ಇಲ್ಲ ಏನೋ ಕೊಡ್ತಾರೆ. ಇದು ನೋಡಿ ಐಟಮ್ಸ್ ಇದು ಅಲ್ವಾ, ವಿಟಮಿನ್ಸ್ ಇರೋದು ಇದು ಮೇಯ್ನ್ ಕೊಡ್ಬೇಕಾದ್ರೆ ಇವೇನೆ ನಮಗೆ, ಅಲ್ವಾ. ಮತ್ತು ಯಾವಾಗ ಕೊಟ್ಟು ಅದು ಬರ್ತಾನೆ ಏನೋ ರಾಜಕೀಯ ವ್ಯಕ್ತಿ ನಾನು ಅವೆಲ್ಲ ಹೇಳಕ್ಕೆ ಹೋಗಬಾರ್ದು. ಯಾಕೆಂದರೆ ಇವೆಲ್ಲ ದಾನ ಅನ್ನದಾನ ಹೇಳ್ತಾರಲ್ಲ, ಅನ್ನದಾನ ಎಲ್ಲ ಅದೇ ಗೊಪ್ಪ. ತೆಲುಗಲ್ಲಿ ಹೇಳ್ತಾನೆ ಎಲ್ಲ ದಾನಕ್ಕಂಟ ಅನ್ನದಾನವೇ ಗೊಪ್ಪ ಅಂತ. ಇದು ಒಳ್ಳೆಯದು. ಇದು ಜೈನರ ಸಮುದಾಯದ್ದು ಜೈನ್ ಭವನ, ಅವರ ದೇವರ ಭಕ್ತಿಗೆ ಅವರು ಕೊಡ್ತಾಯಿದ್ದಾರೆ. ಇಲ್ಲಿ ಕೆಲಸ ಮಾಡೋರಿಗೆ ಎಲ್ಲನೂ ಒಂದು ಹೋಟ್ಲಿಗೆ ಹೋದರೆ 100 ರೂಪಾಯಿ ತನಕ ಖರ್ಚಾಗುತ್ತೆ. ಅದು ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತೆ, ಅವರು ಹೆಲ್ಪ್ ಆಗುತ್ತೆ. ಈಗ ನೋಡಿ, ಅನ್ನದಾನ ಅಂದರೆ ಒಂದು ರೈಸ್ ಬಾತು ಒಂದು ಇಲ್ಲ ಅನ್ನ ಸಾಂಬಾರು ಕೊಡ್ತಾರೆ. ಇಲ್ಲಿ ಮದುವೆ ಮನೆ ಥರ ಊಟ ಕೊಡ್ತಾ ಇದ್ದಾರೆ. ಫುಲ್ ಊಟ ಕೊಡ್ತಾಯಿದ್ದಾರೆ, ಹೇಗೆ ಅನಿಸ್ತಿದೆ? ಫುಲ್ ಮೀಲ್ಸ್ ಕೊಡ್ತಾಯಿದ್ದಾರೆ, ಚೆನ್ನಾಗಿದೆ. ನೀವು ಎಷ್ಟಿಂದ ಬರ್ತಾ ಇದ್ದಾರೆ? ಆವಾಗ ಬಂದಾಗ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ಈ ಥರ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗಿನ್ನ ದೇವರು ಒಳ್ಳೇದು ಮಾಡಲಿ, ಇನ್ನೂ ಜಾಸ್ತಿ ಚೆನ್ನಾಗಿ ಕೊಡೋ ಥರ ಮಾಡಲಿ, ಲೈಫ್ ಲಾಂಗ್ ಕೊಡೋ ಥರ ಇರಲಿ ಅಂತ ಹೇಳ್ಬೇಕು. ಶ್ರೀನಿವಾಸ್ ಅಂತ. ಸರ್, ಪೂರಿ, ಕುರ್ಮಾ, ಖಾರ ಭಾತು, ಕೇಸರಿ ಭಾತು, ರೈಸು, ರಸಮು, ಪಾಪಾಡು, ಬಾಳೆಹಣ್ಣು, ಸ್ವೀಟು. ಎಷ್ಟಿಂದ ಬರ್ತಾ ಇದ್ದಾರೆ ನೀವು? ಸರ್, ಇದೇ ಫಸ್ಟ್ ಟೈಮ್ ಬಂದಿರೋದು. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಸರ್ ಊಟ. ಇಷ್ಟೆಲ್ಲ ಐಟಮ್ ಮದುವೆ ಮನೆ ಥರ ಕೊಡ್ತಾ ಇದ್ದಾರೆ. ಹೌದು, ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ ಸರ್, ಫ್ರೀಯಾಗಿ ಕೊಡೋದು ಚೆನ್ನಾಗಿದೆ, ಊಟ ತುಂಬ ಖುಷಿಯಾಗಿದೆ. ಅನ್ನ ಸಾಂಬಾರು, ಕುರ್ಮಾ, ಪೂರಿ, ಕೇಸರಿ ಭಾತು ಎಲ್ಲ ಕೊಟ್ಟಿದ್ದಾರೆ. ಈಗ ಫ್ರೀ ಕೊಡೋದಂದ್ರೆ ಎಲ್ಲರೂ ಒಂದು ರೈಸ್ ಬಾತ್ ಕೊಡ್ತಾರೆ, ಇವರು ಮದುವೆ ಮನೆ ಥರ ಊಟ ಹಾಕ್ತಾರೆ. ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಬಡವರಿಗೆಲ್ಲ ಒಳ್ಳೆಯದಾಗುತ್ತೆ, ಕೆಲಸ ಇರೋರಿಗೆ ಇರೋರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಸರ್. ನೀವು ಎಷ್ಟಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ ಕೆಲಸ ಮಾಡಿ ಸಪ್ನ ಬುಕ್ಕಾಸ್ ಕೆಲಸ ಮಾಡ್ತಾ ಇದ್ವಿ. ತುಂಬ ದಿವಸ ಬರ್ತಾ ಇದ್ದೀರಾ? ತುಂಬ ಬಿಡ್ತಾ ಇದ್ವಿ. ಓಕೆ, ಇಂಥ ಒಳ್ಳೆ ಕಾರ್ಯ ಮಾಡೋರಿಗೆ ಏನು ಹೇಳ್ತೀರಾ? ಒಳ್ಳೇದಾಗಲಿ ಸರ್, ಅವ್ರಿಗೆ ಒಳ್ಳೆಯದಾಗಲಿ ಅಷ್ಟೇ ಶುಭ ಹಾರೈಸ್ತೀವಿ. ಜನ ಕೆಲಸ ಇದ್ದಾಗ ಊಟ ಕೊಡ್ತಾ ಇದ್ದಾರೆ. ನೀವು ಎಷ್ಟಿಂದ ಬರ್ತಾ ಇದ್ದೀರಾ? ನಾವು ಯಾವಾಗ ಒಂದ್ಸಲಿ 1 ತಿಂಗಳು 3 ತಿಂಗಳು ಒಂದ್ಸಲಿ ಕೆಲಸ ಇದ್ದರೆ ಕೆಲಸ ಮೇಲೆ ಹೋಗ್ಬಿಡ್ತೀವಿ. ಕೆಲಸ ಇದ್ದಾಗ ಈ ಕಡೆ ಬರ್ತೀವಲ್ಲ, ಈ ಕಡೆ ಬಂದಾಗ ಅಷ್ಟೇ. ಶನಿವಾರ ಮಾತ್ರ ಕೊಡೋದು, ಡೈಲಿ ಕೊಡ್ತಾರೆ ಗೊತ್ತಿಲ್ಲ ನಮಗೆ, ಶನಿವಾರ ಗೊತ್ತಿಲ್ಲ. ನಾವು ಕೆಲಸ ಇದ್ದಾಗ ಈ ಕಡೆ ಬಂದಾಗ ಬರ್ತೀವಿ ಅಷ್ಟೇ. ಹೇಗೆ ಅನಿಸ್ತಿದೆ ಈ ಥರ ಎಲ್ಲ ಮದುವೆ ಮನೆ ಥರ ಊಟ ಫ್ರೀ ಕೊಡೋದು? ಹೌದು, ತುಂಬ ಅನುಕೂಲವಾಗಿದೆ. ಈಗ ಗಾಂಧಿನಗರ ಅಂದ ತಕ್ಷಣ ಎಲ್ಲರೂ ಓಡಾಡೋ ಜಾಗ, ಬೇರೆ ಊರಿಂದ ಬಂದಿರ್ತಾರೆ ಅಂಥವ್ರಿಗೆ ಯಾವ ನೈಟೇ ಆಗಲಿ ಬೆಳಗ್ಗೆ ಏನಾಗಲಿ ಏನೋ ಒಂದು ಊಟ ಸಿಕ್ಕಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಈ ಥರ ಹೊರಗಡೆ ಊಟ ಮಾಡೋಕೆ ಹೋದ್ರೆ 100-150 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಪಕ್ಕ ಗ್ಯಾರಂಟಿ ಆಗುತ್ತೆ. ಊಟ ಚೆನ್ನಾಗಿದೆ. ಎಷ್ಟಮಿಂದ ಬರ್ತಾ ಇರ ನೀವು? ನಾನು ಇದೇ ಮೊದಲು ಬಂದಿರೋದು. ಇದೇ ಫಸ್ಟಾ? ಊರು ಮೈಸೂರವ್ರು ನಾವು, ಈ ಕಡೆ ಬಂದೆ ಊಟ ಕೊಡ್ತಾ ಇದ್ರಲ್ಲ, ಏನು ಅನ್ನಿಸ್ತು ಈ ಥರ ಕೊಡ್ತಾ ಇದ್ದಾರೆ ಅಂತ? ಬೆಂಗಳೂರಲ್ಲಿ ತುಂಬ ಕಡೆ ಕೊಡ್ತಾರೆ. ಅನ್ನದಾನ ಒಳ್ಳೆಯ ಅನ್ನದಾನ ಮಾಡಿದ್ದಾರೆ, ಅವ್ರು ದೇವ್ರು ಒಳ್ಳೇದು ಮಾಡಬೇಕಂತ ನಾವು ಅನಿಸ್ತೀವಿ. ಈಗ ಅನ್ನದಾನ ಅಂದ ತಕ್ಷಣ ಕೆಲವೊಂದು ಕಡೆ ಪಲಾವ್ ಆಗಿರ್ಬೋದು, ಅನ್ನದಾನ ಅಂದರೆ ರೈಸ್ ಬರ್ತದ, ಇವು ಮತ್ತು ಇದು ಕೆಲವೊಂದು ಕಡೆ ಒಂದೊಂದನ್ನು ಕೊಡ್ತಾರೆ. ಇದರಲ್ಲಿ ಅನ್ನದಾನ ಅಂದರೆ ಇಲ್ಲಿ 3-4 ಐಟಮ್ ಅದು. ಅನ್ನದಾನ ಅಂದರೆ ಮೇನ್ ದೇವ್ರು ಕೊಡೋದು, ಅನ್ನದಾನ ಅಂದರೆ ಅದೇ ಇಂಪಾರ್ಟೆಂಟ್ ಇರ್ತದೆ. ಏನೇನು ಮದುವೆ ಮನೇಲಿ ಏನು ಫುಡ್ ಇರೋದು ಆ ಥರ ಕೊಡ್ತಾ ಇದ್ದಾರೆ. ಮದುವೆ ಅನ್ನದಾನ ಅಂತ ಅದಕ್ಕೆ ಮದುವೆ ಮನೆ ಅಂತ ನಾವನ್ನೆಲ್ಲ ಅನ್ನದಾನ ದೇವ್ರು ಒಳ್ಳೇದು ಮಾಡಿ ಅವ್ರಿಗೆ. ಅನ್ನದಾನ ದೇವರು ಒಳ್ಳೇದು ಮಾಡಿದ್ರೆ ಚೆನ್ನಾಗಿ ಅವ್ರಿಗೆ ಸಂತೋಷ ತುಂಬಿರತ್ತೆ ಹೇಳ್ತೀವಿ ಅಷ್ಟೇ. ಹೌದು. ಹೆಂಗೆ ಗೊತ್ತಾಯ್ತು? ನಾವು ಇಲ್ಲಿ ಬೇರೆ ಕೆಲಸ ಮಾಡಿದ್ರು, ನಮ್ಮ ಫ್ರೆಂಡ್ ಅವರು ಅಂದರು ಹೋಗಿದ್ರು. ನಾವು ಇಲ್ಲಿ ಬೇರೆ ಕಡೆ ಹೊಂಟಿದ್ದೆವು, ಇಲ್ಲಿ ದೇವ್ರದ್ದು ಪ್ರಸಾದ ತೊಗೊಂಬರ್ತಿದ್ರು, ಆ ಥರ ಮಾಡಿದ್ರು.